ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡ್ತಾಯಿದ್ದೀವಿ. ಇಲ್ಲಿ ಪರಿಸರ ವಿಜ್ಞಾನ ಅಂದರೆ ಸಾಮಾನ್ಯ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 81. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಅಂದಾಗ ಆಪ್ಷನ್ ನಂಬರ್ ಬಿ, ನಿಕೋಲಸ್ ಕೋಪರ್ನಿಕಸ್ ಆ್ಯಂಡ್ ಕೆಪ್ಲರ್. ಇವರು ಈ ವಾಕ್ಯವನ್ನು ತಿಳಿಸಿರುತ್ತಾರೆ. ನೆಕ್ಸ್ಟ್, ಹ್ಯಾಲಿ ಧೂಮಕೇತು ಕ್ವಶನ್ ನಂಬರ್ 82 ಎಷ್ಟು ವರ್ಷಗಳೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂದಾಗ ಇದು 76 ವರ್ಷಗಳೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಇದರ ಸರಿಯಾದಂತಹ ಉತ್ತರ ಇಂದಿರಾ ಪಾಯಿಂಟ್. ನೆಕ್ಸ್ಟ್, ಕ್ವಶನ್ ನಂಬರ್ 84 ಸಮಾಜದ ಮೊದಲ ಘಟಕ ಯಾವುದು ಅಂದರೆ ಅದು ಫ್ಯಾಮಿಲಿ, ಕುಟುಂಬದ್ದಾಗನೇ ಶಾಲೆ, ಗ್ರಾಮ ಪಂಚಾಯಿತಿ, ವಿಧಾನಮಂಡಲ ಈ ಎಲ್ಲ ಅಂಶಗಳು ಉತ್ಪತ್ತಿ ಆಗುತ್ತವೆ, ರಚನೆ ಆಗುತ್ತವೆ. ಹೀಗಾಗಿ ಇದಕ್ಕೆಲ್ಲ ಮೂಲ ಯಾವುದು ಅಂದರೆ ಮೊದಲ ಘಟಕ ಅಂದರೆ ಅದು ಕುಟುಂಬವಾಗಿದೆ. ನೆಕ್ಸ್ಟ್, ಕ್ವಶನ್ ನಂಬರ್ 85 ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ 1ರಿಂದ 5ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಒದಗಿಸುತ್ತಿರುವ ಅಕ್ಕಿಯ ಪ್ರಮಾಣ ಎಷ್ಟು ಅಂದಾಗ ಒಂದು ವಿದ್ಯಾರ್ಥಿಗೆ ಸರಿಸುಮಾರು 100 ಗ್ರಾಂಗಳಷ್ಟು ಅಕ್ಕಿಯನ್ನು ಇಲ್ಲಿ ಕೊಡುವುದನ್ನು ನಾವು ಗಮನಿಸ್ತೀವಿ. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನಾವಿಲ್ಲಿ ಸೌರಶಕ್ತಿಯನ್ನು ಕೂಡ ನವೀಕರಿಸಬಹುದು, ಮಣ್ಣನ್ನು ಕೂಡ ನವೀಕರಿಸಬಹುದು, ನೀರನ್ನು ಕೂಡ ನವೀಕರಿಸಬಹುದು. ಆದರೆ ನೈಸರ್ಗಿಕ ಅನಿಲವನ್ನು ನವೀಕರಿಸಲು ಸಾಧ್ಯವಿಲ್ಲ. ಹೀಗಾಗಿ ನವೀಕರಿಸಲಾಗದ ಸಂಪನ್ಮೂಲವೆಂದರೆ ಅದು ನೈಸರ್ಗಿಕ ಅನಿಲವಾಗಿದೆ. ನೆಕ್ಸ್ಟ್, ಕ್ವಶನ್ ನಂಬರ್ 87 ವೃಕ್ಷಮಾತೆ ಎಂದೇ ದೇಶದಾದ್ಯಂತ ಸುಪ್ರಸಿದ್ಧರಾಗಿರುವಂತಹ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರು ಅಂದಾಗ ಆಪ್ಷನ್ ನಂಬರ್ ಎ, ಸಾಲು ಮರದ ತಿಮ್ಮಕ್ಕ. ನೆಕ್ಸ್ಟ್, ಕ್ವಶನ್ ನಂಬರ್ 88 ಮಕ್ಕಳ ಸಹಾಯವಾಣಿ ಸಂಖ್ಯೆ 1098. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಸಿಲಿಕಾನ್ ಸಿಟಿ ಎಂದೇ ಪ್ರಖ್ಯಾತಗೊಂಡಿರುವ ಸ್ಥಳ ಅದು ಬೆಂಗಳೂರು. ಸಿಲಿಕಾನ್ ಸಿಟಿನೂ ಅಂತಾರೆ, ಸಿಲಿಕಾನ್ ವ್ಯಾಲಿ ಕೂಡ ಅಂತೇಳಿ ಇದನ್ನು ಕರೀತಾರೆ. ನೆಕ್ಸ್ಟ್, ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತವು ಇರುವಂತಹ ಕರ್ನಾಟಕದ ಜಿಲ್ಲೆ ಅಂದಾಗ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕ್ವಶನ್ ನಂಬರ್ 91 ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವಂತಹ ನಗರ ಬೆಂಗಳೂರು. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 92 ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಂತಹ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಯಾವುವು ಅಂದಾಗ ಹಂಪಿ ಮತ್ತು ಪಟ್ಟದಕಲ್ಲು. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಸಂಚಾರಿ ನಿಯಮದಲ್ಲಿ ಜೀಬ್ರಾ ಪಟ್ಟಿಯನ್ನು ಬಳಸುವಂಥ ಉದ್ದೇಶ ಮೃಗಾಲಯದ ಬಗ್ಗೆ ತಿಳಿದುಕೊಳ್ಳಲು, ತಪ್ಪು. ವನ್ಯಜೀವಿಗಳ ಅರಣ್ಯವಿದೆ ಎಂದು ಸೂಚಿಸಲು, ಇದು ಕೂಡ ತಪ್ಪು. ಪಾದಚಾರಿಗಳು ರಸ್ತೆ ದಾಟಲು, ಇದು ಸರಿಯಾದಂಥ ಆಪ್ಷನ್ ಆಗಿದೆ. ಜೀಬ್ರಾ ಪ್ರಾಣಿಗಳು ಇರುವ ಸ್ಥಳ ಸೂಚಿಸಲು, ಇದು ಕೂಡ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 94 ಬಾಲ ಕಾರ್ಮಿಕರು ಎಂದರೆ ಯಾರು? 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ದುಡಿಸಿಕೊಂಡರೆ ಅಥವಾ ಕೆಲಸವನ್ನು ಮಾಡಲು ಹಚ್ಚಿದರೆ ಅವರನ್ನು ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದಂತಹ ರೀತಿಯ ಕರ್ನಾಟಕ ಧ್ವಜದ ಬಣ್ಣವನ್ನು ಸಂಯೋಜನೆಯನ್ನು ಗುರುತಿಸಿ ಅಂದಾಗ ಹಳದಿ ಮತ್ತು ಕೆಂಪು ಇದು ಕರ್ನಾಟಕ ಧ್ವಜದ ಪ್ರಮುಖ ಬಣ್ಣದ ಸಂಯೋಜನೆಯಾಗಿರುತ್ತದೆ. ನೆಕ್ಸ್ಟ್, ಕ್ವಶನ್ ನಂಬರ್ 96 ಖೋಖೋ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂದಾಗ ಇದರಲ್ಲಿ ಸರಿಯಾದಂಥ ಉತ್ತರ 9. ಇದು ಸರಿಯಾದಂಥ ಉತ್ತರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಸ್ಥಳ ಮೌಸಿನ್ ರಾಮ್. ನೆಕ್ಸ್ಟ್, ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವಂತಹ ಯೋಜನೆ ಯಾವುದು ಅಂದಾಗ
ಇದು ಶಕ್ತಿ ಯೋಜನೆಯಾಗಿರುತ್ತದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದ ಸೋಲಿಗರು ಇರುವಂತಹ ಜಿಲ್ಲೆ ಯಾವುದು ಅಂದಾಗ ಇದರ ಸರಿಯಾದಂತಹ ಉತ್ತರ 99 ಅಂದರೆ ಮೈಸೂರು. ಶಿವಮೊಗ್ಗದಲ್ಲಿರುವವರು ದಕ್ಷಿಣ ಕನ್ನಡದಲ್ಲಿರುವಂಥವ್ರು ಯಾರು ಅಂದರೆ ಕೊರಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿರುವಂತಹ ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಅದು ಸೋಲಿಗರದು. ನೆಕ್ಸ್ಟ್, ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಯಾವುದು ಅಂದರೆ ಇದು ಆಪ್ಷನ್ ನಂಬರ್ ಬಿ, ಯಕ್ಷಗಾನ. ಇದು ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯಾಗಿರುತ್ತದೆ. ನೋಡಿ, ಈ ರೀತಿಯಾಗಿ ನಾವು ಸಾಮಾನ್ಯ ಸಮಾಜದ ಅಥವಾ ಸಮಾಜ ವಿಷಯದ ಪ್ರಶ್ನೆ ಪತ್ರಿಕೆನ ಚರ್ಚೆಯನ್ನು ಮಾಡಿದ್ವಿ. ಇಲ್ಲಿ ಕೊಟ್ಟಂಥ ಉತ್ತರಗಳು ಸರಿಯಾಗಿರುತ್ತವೆ. ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ತಮಗೆ ಎಷ್ಟು ಅಂಕಗಳು ಬಂದಿವೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ವಿಷಯದ ಬಗ್ಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.